ಶ್ರೀ ಸಾಯಿ ಕಾಲೇಜಿನಲ್ಲಿ ಸಂಕ್ರಾಂತಿ ಸಂಭ್ರಮ. ಸಂಕ್ರಾಂತಿ ಸಂಕ್ರಾಂತಿ ಸಂಭ್ರಮ ಮತ್ತು ಸಾಂಸ್ಕೃತಿಕ ಉಡುಗೆ ಕಾರ್ಯಕ್ರಮವನ್ನು ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡದಲ್ಲಿ ಆಯೋಜಿಸಲಾಗಿತ್ತು. ಮಕರ ಸಂಕ್ರಮಣ ಸುಗ್ಗಿ ಹಬ್ಬ ಶ್ರೀ ಸಾಯಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇದು ಕೇವಲ ಸಂಪ್ರದಾಯದ ಆಚರಣೆ ಅಲ್ಲದೆ ಸ್ನೇಹಿತರೊಂದಿಗೆ ಬೆರೆಯಲು ಮತ್ತು ಸಂಭ್ರಮಿಸಲು ವೇದಿಕೆಯಾಗಿತ್ತು. ಸಂಕ್ರಾಂತಿಯ ಪ್ರಮುಖ ಆಚರಣೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಎಂಬುದು. ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರಿಗೆ ಮತ್ತು ಉಪನ್ಯಾಸಕರಿಗೆ ಎಳ್ಳು ಬೆಲ್ಲ ಸಕ್ಕರೆ ಮತ್ತು ಕಬ್ಬಿನ ತುಂಡುಗಳನ್ನು ಹಂಚಿ ಎಳ್ಳು ಬೆಲ್ಲ ವಿನಿಮಯ ಮಾಡಿಕೊಂಡರು. ಈ ಹಬ್ಬ ಸ್ನೇಹ ಮತ್ತು ಬಾಂಧವ್ಯವನ್ನು ವೃದ್ಧಿಸುವ ಸಂಕೇತವಾಗಿದೆ. ಕಾಲೇಜಿನ ಆವರಣವನ್ನ ವಿದ್ಯಾರ್ಥಿನಿಯರು ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ಹೂಗಳಿಂದ ಅಲಂಕರಿಸಿದ್ರು. ವಿದ್ಯಾರ್ಥಿನಿಯರು ಶಿಕ್ಷಕರು ಜನಪದ ಹಾಡುಗಳಿಗೆ ಸುಗ್ಗಿ ಹಾಡುಗಳಿಗೆ ನೃತ್ಯ ಮಾಡುವುದರ ಮೂಲಕ ಸಂಭ್ರಮಿಸಿದರು. ಇನ್ನು ಕಾಲೇಜಿನ ಪ್ರವೇಶ ದ್ವಾರವನ್ನ ಕಬ್ಬಿನ ಮಾವಿನ ಎಲೆಗಳು ಹೂವಿನ ಹಾರಗಳಿಂದ ಶೃಂಗರಿಸಲಾಗಿತ್ತು. ಇಂದು ಹಬ್ಬದ ವಾತಾವರಣವನ್ನ ನಿರ್ಮಾಣವಾಗಿತ್ತು. ಒಟ್ಟಾರೆಯಾಗಿ ಕಾಲೇಜುಗಳಲ್ಲಿ ಸಂಕ್ರಾಂತಿಯು ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿಯನ್ನ ಪ್ರೀತಿಸಲು ಮತ್ತು ಸಂಪ್ರದಾಯಗಳನ್ನ ಮುಂದುವರಿಸಿಕೊಂಡು ಹೋಗಲು ಒಂದು ಸುಂದರ ಅವಕಾಶವಾಗಿದೆ ಎಂದು ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವೀಣಾ ಬಿರಾದರ್ ಹೇಳಿದರು. ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ವೀಣಾ ಬಿರಾದರ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಮಕರ ಸಂಕ್ರಾಂತಿಯ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಆಚರಿಸ್ತಾ ಇದ್ದೀವಿ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಸಾಂಪ್ರದಾಯಿಕ ಉಡುಗೆಯನ್ನು ಆಭರಣಗಳನ್ನು ಧರಿಸಿಕೊಂಡು ಬಂದು ಒಬ್ಬರಿಗೊಬ್ಬರು ಕುಸರನ್ನು ಕೊಟ್ಟು ಹಬ್ಬವನ್ನು ನಲಿವಿನಿಂದ ಆಚರಣೆ ಮಾಡ್ತಾ ಇದ್ದಾರೆ. ದಿನನಿತ್ಯ ಓದು ಹಾಗೂ ಪರೀಕ್ಷೆ ಇದರಲ್ಲಿಯೇ ವಿದ್ಯಾರ್ಥಿಗಳನ್ನು ತೊಡಗಿಸಿರ್ತೀವಿ. ಇವತ್ತು ಒಂದು ದಿನ ಅವರಿಗೆ ನಮ್ಮ ಭಾರತೀಯ ಹಬ್ಬಗಳ ಮಹತ್ವವನ್ನು, ಭಾರತೀಯ ಸಂಪ್ರದಾಯವನ್ನು, ಪರಂಪರೆಯನ್ನು, ಸಂಸ್ಕೃತಿಗಳನ್ನು ಇವೆಲ್ಲವನ್ನು ತಿಳಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷವೂ ಈ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇರ್ತೀವಿ. ಹಾಗೂ ಉಳಿದ ಎಲ್ಲ ಹಬ್ಬಗಳನ್ನು ಸಹ ಇದೇ ರೀತಿ ವಿಜೃಂಭಣೆಯಿಂದ ಆಚರಿಸ್ತಾ ನಮ್ಮ ಮಕ್ಕಳಿಗೆ ಅವುಗಳ ಮಹತ್ವವನ್ನು ತಿಳಿಸಿ ಹೇಳ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ಹಾರ್ದಿಕ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ವಿದ್ಯಾರ್ಥಿನಿಯರು ಸೀರೆ, ಲಂಗ, ದಾವಣಿಯಂತ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ಕಂಗೊಳಿಸಿದರು. ವಿದ್ಯಾರ್ಥಿಗಳು ಪಂಚೆ, ಧೋತಿ, ಕುರ್ತಾ ಧರಿಸಿ ಸಂಭ್ರಮಿಸಿದರು. ಇನ್ನು ಇದೇ ವೇಳೆ ವಿದ್ಯಾರ್ಥಿನಿಯರು ಮಾತನಾಡಿ ತಮಗಾದ ಸಂತೋಷವನ್ನ ಹಂಚಿಕೊಂಡರು. ನಮಸ್ಕಾರ, ನನ್ನ ಹೆಸರು ಅರವಿಂದ್ ಅಂತ. ಪ್ರತಿಯೊಬ್ಬರಿಗೂ ಮೊಟ್ಟ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ನಮ್ಮ ಪ್ರೀತಿಯ ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ನಮಗೆಲ್ಲರೂ ಕೂಡ ನಮ್ಮ ಒಂದು ಸಂಪ್ರದಾಯ ಹೇಗೆ ಇರಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ನಮ್ಮ ಒಂದು ಕಾಲೇಜಿನಲ್ಲಿ ನಾವೆಲ್ಲರೂ ಕೂಡ ವಿವಿಧ ರೀತಿಯಲ್ಲಿ ಸಾಂಪ್ರದಾಯಿಕ ಉಡುಗೆಗಳನ್ನು ಹಾಕ್ಕೊಂಡು ಇವತ್ತು ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಸಂಕ್ರಾಂತಿ ಇದು ಬರೀ ಹಬ್ಬವಷ್ಟೇ ಅಲ್ಲ, ಇದನ್ನು ನಾವು ನಮ್ಮ ಮನಸ್ಫೂರ್ತಿಯಿಂದ ನಾವು ಮಾಡಬೇಕಂತ ನಾವು ಈ ಒಂದು ದಿವಸನ ತಿಳ್ಕೊಬೇಕು ಅಂತ ಹೇಳ್ತಾ ನಾನು ಹೇಳ್ಮಾಡ್ತೇನೆ. ಸಾಂಸ್ಕೃತಿಕ ದಿನ ಅಂತ ಆಚರಿಸ್ತೀವಿ. ಮತ್ತು ಹಿಂಗೆ ನಮ್ಮ ಕಾಲೇಜ್ ಒಳಗೆ ಹಿಂಗೆ ಉಡುಗೆ ತೊಡುಗೆಗಳನ್ನೆಲ್ಲ ಹಾಕೊಂಡ್ಬಂದು ಸಂಕ್ರಾಂತಿ ಅಂತ ಆಚರಿಸ್ತೀವಿ. ಮತ್ತು ದಿನ ನಾವು ಬರೀ ಪರೀಕ್ಷೆ ಓದು ಅಂತನ ಟೈಮ್ ಕಳೀತಿದ್ವಿ, ಎಲ್ಲ ಫುಲ್ ಪ್ರೆಷರ್ ಅನಿಸ್ತಿತ್ತು. ಆದ್ರೆ ನಮ್ಮ ಶ್ರೀ ಸಾಯಿ ಕಾಲೇಜ್ ಒಳಗೆ ಇವತ್ತು ಇದನ್ನು ಅಂದ್ರೆ
ಫಂಕ್ಷನ್ ಮಾಡತ್ತಾರ, ಸಾಂಸ್ಕೃತಿಕ ದಿನಾಚರಣೆ ಅಂತ ಮಾಡತ್ತಾರ. ನಮ್ಗೆ ಫುಲ್ ಒಂಥರ ಖುಷಿ ಅನ್ಸಾತೈತಿ. ಏನಂದ್ರೆ ಇಲ್ಲೇ ಸಂಸ್ಕೃತಿ ಎಲ್ಲ ಹೇಳ್ಕೊಡತ್ತಾರ, ಅದೊಂದು ಖುಷಿ ಐತಿ, ಭಾಳ ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ನಾಗರಾಜ್ ಶಿರೂರ್ ಪ್ರಾಚಾರ್ಯರು, ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಜರಿದ್ದರು.